ಮತ್ತೆ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಅನ್ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಯುವಕರಲ್ಲಿ ಅತಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಗಳು ಕಾಣಿಸ್ತದೆ, ಯಾಕೆ ಸರ್? ಡಯಾಬಿಟಿಸ್ ತುಂಬಾ ಯಂಗ್ಸ್ಟರ್ಸ್ ಅಲ್ಲಿ ನೋಡ್ತಾ ಇದೀವಿ. ನಮಸ್ಕಾರ ವೀಕ್ಷಕರೇ, ಪ್ರತಿನಿಧಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶಸ್ವಿನಿ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ನಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದ್ರೋಗ ತಜ್ಞರು ಮತ್ತು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆದಂತಹ ಡಾಕ್ಟರ್ ಜಯಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಅತಿ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಗಳು ಕಾಣಿಸ್ತದೆ, ಯಾಕೆ ಸರ್? ರೀಸನ್ ಏನು? ಅದೇ ತಾವು ಗಮನಿಸಿದಂಗೆ ಲಾಸ್ಟ್ ಒಂದು 5 ರಿಂದ 6 ವರ್ಷದ ಪ್ರೀ ಕೋವಿಡ್ಗೂ ಪೋಸ್ಟ್ ಕೋವಿಡ್ಗೆ ತುಂಬ ಜನಕ್ಕೆ ಯಂಗ್ಸ್ಟರ್ಸ್ ಅಲ್ಲಿ ಲೆಸ್ ದೆನ್ 30 years 40 yearsಗೆಲ್ಲ ತುಂಬ ಜನಕ್ಕೆ ಹೃದಯಾಘಾತ ಆಗ್ತಾ ಇದೆ. ಏನಕ್ಕೆ ಅಂದರೆ ನನ್ನ ಪ್ರಕಾರ ಅದು ಮೋರ್ ಆಫ್ ಅನ್ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಯಾಕಂದರೆ ಕ್ರಾನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಕ್ರಾನಿಕ್ ಸ್ಟ್ರೆಸ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿಲಿ ತುಂಬಾ ಅಡ್ರಿನರ್ಜಿ ಕಾರ್ಟಿಸೋಲ್ಸ್ ಎಲ್ಲ ರಿಲೀಸ್ ಆಗುತ್ತೆ. ಅದರಿಂದ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಮತ್ತು ಡಯಾಬಿಟಿಸ್ ತುಂಬ ಯಂಗ್ಸ್ಟರ್ಸಲ್ಲಿ ನೋಡ್ತಾ ಇದ್ವಿ. 35-40 yearsಗಳು ತುಂಬ ಜನ ಡಯಾಬಿಟಿಸ್ಗೆ ಮತ್ತು ಹೈಪರ್ ಟೆನ್ಷನ್ ಅದ ರಕ್ತದೊತ್ತಡಕ್ಕೆ ತುತ್ತಾಗ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಂದರೆ, ಈಗಿನ ಜನ್ರೇಷನಲ್ಲಿ ಜಂಕ್ ಫುಡ್ ಅಂತ ಏನು ಈಸಿಯಾಗಿ ಫುಡ್ ಸಿಗುತ್ತೆ, ತುಂಬಾ ಸೇವನೆ ಜಾಸ್ತಿ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಒಂದು 2 ಪಾಯಿಂಟ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು, ಲ್ಯಾಕ್ ಆಫ್ ಸ್ಲೀಪ್. ತುಂಬ ಯಂಗ್ಸ್ಟರ್ ಜನಕ್ಕೆ ಕ್ವಾಲಿಟಿ ಸ್ಲೀಪ್ ಇಲ್ಲ. ತುಂಬ ಜನ ನೈಟ್ ಟೈಮ್ ವರ್ಕ್ ಮಾಡ್ತಾರೆ, ಅದು ತುಂಬ ಲೇಟ್ ನೈಟ್ ಲೈಫ್ ಜೀವನ ಶೈಲಿಲಿ ಅಡಿಕ್ವೇಟ್ ಕ್ವಾಲಿಟಿ ಸ್ಲೀಪ್ ಇಲ್ಲ. ಮತ್ತು ಆಹಾರ ಪದ್ಧತಿಗೆ ಬಂದಾಗ ತುಂಬ ಈಸಿಯಾಗಿ ಸಿಗೋಂಥ ಜಂಕ್ ಫುಡ್ಡಲ್ಲಿ ಹೆಚ್ಚು ಉಪ್ಪಿನಂಶ, ಹೆಚ್ಚು ಸಕ್ಕರೆ ಅಂಶ, ಹೆಚ್ಚು ಮೈದಾ ಅಂಶಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಮತ್ತು ಸೆಡೆಂಟರಿ ಲೈಫ್ ಸ್ಟೈಲ್ ತುಂಬ ಕಾಮನ್ ಆಗಿದೆ. ಈಗ ನೀವು ನೋಡಿ, ಯಾವುದೇ ಯುವಕರಲ್ಲಿ 2 wheeler ತಗೊಂಡು ಹೋಗ್ತಾರೆ, ಇಲ್ಲ ಕಾರಲ್ಲಿ ತಿರುಗಾಡ್ತಾರೆ ಹೊರತು ದೈಹಿಕ ವ್ಯಾಯಾಮ ಅನ್ನೋದೇ ಇಲ್ಲ. ರುಟೀನ್ ಲೈಫಲ್ಲಿ ತಿರುಗಾಡ ಅನ್ನೋದು ತುಂಬಾ ಕಮ್ಮಿ ಆಗಿಬಿಟ್ಟಿದೆ. ಹಿಂಗೆ ಯಂಗ್ಸ್ಟರ್ಸ್ಗಳಾಗಲಿ, ಎಲ್ಡರ್ಲಿ ಮಿಡಲ್ ಏಜ್ ಆಗಲಿ, ಎಲ್ಡರ್ಲಿ ಆಗಲಿ, ಆ ವ್ಯಾಯಾಮ ಅನ್ನೋದು ಏನಿರುತ್ತೆ, ತಿರುಗಾಡೋದು, ವಾಕಿಂಗ್ ಅಂತ ಏನು ಹೇಳ್ತೀವಿ, ಅದು ಸಿಂಪಲ್ ಎಕ್ಸಸೈಸ್ ಅಂತ ಏನಾಗಿದೆ. ರುಟೀನ್ ಲೈಫಲ್ಲಿ ನಾವು ಎಕ್ಸಸೈಸಲ್ಲೇ ಹೋಗಬೇಕು ಅಂತ ಏನಿಲ್ಲ, ವಾಕಿಂಗ್ ಅಂತಲೇ ಹೋಗಬೇಕು ಅಂತ ಇಲ್ಲ, ವ್ಯಾಯಾಮ ಅಂತಲೇ ಮಾಡಬೇಕು ಅಂತ ಏನಿಲ್ಲ. ದಿನನಿತ್ಯದ ನಾವು ಕೆಲಸಗಳಲ್ಲಿ ಏನು ಮಾಡ್ತೀವಿ ಅದರಲ್ಲೇ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಮ್ಮಿ ಆಗಿಬಿಟ್ಟಿದ್ದೀವಿ. ಸೆಡೆಂಟರಿ ಲೈಫ್ ಸ್ಟೈಲ್. ಈ ಯಂಗ್ ಜನ್ರೇಷನ್ ಈ IT ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಾರೆ, ಆಲ್ಮೋಸ್ಟ್ 10 to 12 hours ಕುಂತಿರೋ ಜಾಗದಲ್ಲಿ ಕುಂತಿರ್ತಾರೆ. ಸೊ ಅದರಿಂದ ಏನಾಗುತ್ತೆ, ಸೆಡೆಂಟರಿ ಲೈಫ್ ಸ್ಟೈಲೇ ಒಂದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ. ಒಬಿಸಿಟಿ ಅನ್ನೋದು ಒಂದು ದೊಡ್ಡ ಕಾಯಿಲೆ ಆಗಿಬಿಟ್ಟಿದೆ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗುತ್ತೆ, ಲೈಫ್ ಸ್ಟೈಲ್ ಅನ್ಡಿಸಿಪ್ಲಿನ್ ಅಥವಾ ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಂತ ಏನು ಹೇಳಕ್ಕೆ ಇಷ್ಟಪಡ್ತೀವಿ, ಅದು ಮುಖ್ಯ ಕಾರಣ ಆಗ್ಬಿಡುತ್ತೆ ತುಂಬ ಯಂಗ್ಸ್ಟರ್ಸಲ್ಲಿ ಹೃದಯಾಘಾತಕ್ಕೆ ತುತ್ತಾಗ್ತಾ ಇರೋದ್ರಿಂದ. ಓಕೆ ಸರ್, ಯೂಶಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅನ್ನೋ ಇದರಲ್ಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಏನೇನು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಸರ್? ಇದು ಒಳ್ಳೆ ಉತ್ತಮ ಪ್ರಶ್ನೆ. ಯಾಕೆಂದರೆ ತುಂಬ ಜನ ಈ ಯಂಗ್ಸ್ಟರ್ಸ್ಗಳಲ್ಲಿ ಗ್ಯಾಸ್ಟ್ರಿಕ್ ಅನ್ನೋದು ಸಾಮಾನ್ಯ ಪದ ಆಗ್ಬಿಟ್ಟಿದೆ. ನೀವು ಯಾರನ್ನೇ ಕೇಳಿ ಹಾರ್ಟ್ ಅಟ್ಯಾಕ್ ಆಗಿದ್ರು ಸಹ ಅದು ಗ್ಯಾಸ್ಟ್ರಿಕ್ ಹಾರ್ಟ್ ಅಟ್ಯಾಕ್ ಅಲ್ಲ ಅಂತ ಹೇಳ್ತಾರೆ. ಈಗ ಟಿಪಿಕಲ್ ಆಗಿ ನಾವು ಹಾರ್ಟ್ ಅಟ್ಯಾಕ್ ಸೈನ್ಸ್ ಏನಾಗುತ್ತೆ ಅಂದರೆ, ತುಂಬ ಸಡನ್ನಾಗಿ ಎದೆಯಲ್ಲಿ ಭಾರ ಅನಿಸುತ್ತೆ, ಅತಿಯಾದ ಭಾರ ಆಗುತ್ತೆ. ಇದೇ ನೋವು ಸಾಮಾನ್ಯವಾಗಿ ನಮ್ಮ ಕುತ್ತಿಗೆಗೆ, ಇಲ್ಲ ದವಡೆಗೆ, ಬೆನ್ನಿಗೆ ಅಥವಾ ತೋಳ್ಗೆ ರೇಡಿಯೇಷನ್ ಅಂತ ಹೇಳ್ತೀವಿ, ಹೋಗೋ ಸಾಧ್ಯತೆ ಇರುತ್ತೆ. ಅದೇ ಥರ ಅಪ್ಪರ್ ಅಬ್ಡಮನ್, ಈಗ ಎಲ್ಲಿ ಗ್ಯಾಸ್ಟ್ರಿಕ್ ಅನ್ನೋ ಸಿಂಪ್ಟಮ್ ಬರುತ್ತೆ ಅಲ್ಲೂ ಸಹ ಎದೆ ನೋವು ಬರೋ ಸಾಧ್ಯತೆ ಇರುತ್ತೆ. ಬೆನ್ನಲ್ಲಿ ಎದೆ ಉರಿ ಸಾಧ್ಯತೆ ಇರುತ್ತೆ. ಅತಿಯಾದ ಬೆವರು ಬರ್ಬೋದು. ತುಂಬ ಸಡನ್ನಾಗಿ ತುಂಬ ಸುಸ್ತು, ಅನ್ಎಕ್ಸ್ಪ್ಲೈನ್ಡ್ ಫೆಟಿಗಬಿಲಿಟಿ ಅಂತೀವಿ. ಅಂದರೆ ಸಡನ್ನಾಗಿ ಯಾವುದೇ ಕಾರಣ ಇಲ್ಲದೇ ಸುಸ್ತಾಗಕ್ಕೆ ಶುರು ಆಗುತ್ತೆ. ಕೆಲವ್ರಿಗೆ ವಾಕರ್ಕೆ ಆಗೋ ಚಾನ್ಸ್ ಇರುತ್ತೆ, ಕೆಲವ್ರಿಗೆ ವಾಮಿಟಿಂಗ್ ಆಗುತ್ತೆ, ಇನ್ನು ಕೆಲವ್ರಿಗೆ ಬರೀ ತಲೆ ಸುತ್ತು ಬಂದು ಅಲ್ಲೇ ಬಿದ್ದು ಹೋಗ್ತಾರೆ. ನೀವು ಕೇಳಿರ್ಬೋದು ಲೋ BP ಅದನ್ನು ಒಂದು ಹಾರ್ಟ್ ಅಟ್ಯಾಕ್ ಸೈನ್ಸ್. ಈ ಎಲ್ಲ ಸಿಂಪ್ಟಮ್ಸು ಒಬ್ಬರಲ್ಲೇ ಬರಬೇಕು ಅಂತ ಏನಿಲ್ಲ. ಕೆಲವರಲ್ಲಿ ಕೆಲವು ಸಿಂಪ್ಟಮ್ಸ್ ಕಾಣಿಸ್ಕೋಬೋದು, ಕೆಲವರಲ್ಲಿ ಬೇರೆ ಸಿಂಪ್ಟಮ್ಸ್ ಕಾಣಿಸ್ಕೋಬೋದು. ನೀವೇ ಕೇಳಿದ್ರಿ ಇದು ನೆಕ್ ಪೇನ್ ಬರುತ್ತೆ ಅಂತ ಎಲ್ಲ, ಅದು ಎಷ್ಟು ದಿನ ಕಾಣಿಸ್ಕೋ? ಸಾಮಾನ್ಯವಾಗಿ ಏನಾಗುತ್ತೆ, ಹಾರ್ಟ್ ಅಟ್ಯಾಕಲ್ಲಿ 1 day ಇಂದ 1 weekವರೆಗೂ ಈ ಮುಂಚೆ ಲಕ್ಷಣಗಳು ಕಾಣಿಸ್ಕೊಳ್ಳೋ ಸ್ಥಿತಿ ಇರುತ್ತೆ. 80 to 85% ಜನಕ್ಕೆ ಈ ಸಿಂಪ್ಟಮ್ಸ್ ಇರುತ್ತೆ. ಯಾವಾಗ ಆ ಸ್ಟೇಜಲ್ಲಿ ಅವರು ಅರ್ಲಿ ಡಿಟೆಕ್ಷನ್ ಆಗೋದಿಲ್ಲ, ಆವಾಗಲೇ ಕಾಂಪ್ಲಿಕೇಶನ್ಸ್ ಆಗಿ ತುತ್ತಾಗೋದು. ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಎದೆಯುರಿ, ಗ್ಯಾಸ್ಟ್ರೈಟಿಸ್ಗೂ ಮತ್ತು ಹಾರ್ಟಿಗೆ ಸಂಬಂಧಪಟ್ಟ ಇದಕ್ಕೂ ಅಂದರೆ ಆನ್ ವಾಕಿಂಗ್ ಅಂತ ಹೇಳ್ತೀವಿ ಅಥವಾ ಆನ್ ಎಕ್ಸರ್ಷನ್ ಅಂತ ಹೇಳ್ತೀವಿ. ಅಂದರೆ ವಾಕ್ ಮಾಡ್ಬೇಕಾರೆ ಇಲ್ಲ ಮೆಟ್ಲು ಹತ್ಬೇಕಾರೆ, ಮುಂಚೆ ಒಂದು 15-20 minutes ಆರಾಮಾಗಿ ವಾಕ್ ಮಾಡ್ತಾಯಿದ್ರು. ಈಗ 5 minutes ವಾಕ್ ಮಾಡಿದ್ರೆ ಎದೆ ಉರಿ ಬರುತ್ತೆ, ತೋಳು ನೋವು ಬರುತ್ತೆ, ಬೆನ್ನೋವು ಬರುತ್ತೆ, ಈವನ್ ಅಲ್ಲಿ ನೋವು ಬಂದ್ರೂ ಅದು ಸಹ ಹಾರ್ಟಿಗೆ ಸಂಬಂಧಪಟ್ಟಿದ್ದು. ಆನ್ ಎಕ್ಸರ್ಷನ್ ಬಂದರೆ, ಸುಮ್ಮನೆ ಕುಂತಿದ್ರೆ ಅಥವಾ ರಿಲ್ಯಾಕ್ಸ್ ಆಗಿದ್ರೆ ಸಿಂಪ್ಟಮ್ಸ್ ಇರಲ್ಲ. ಇವು ಜಸ್ಟ್ 2 minutes 5 minutes ಹೋಗಿ ವಾಕ್ ಮಾಡಿದ್ರೆ
ಎದುಸ್ರು ಬರುತ್ತೆ, ಸಿಮ್ಟಮ್ಸ್ ಎಲ್ಲ ಏನು ಸಿಮ್ಟಮ್ಸ್ ಎಲ್ಲ ಹೇಳಿದ್ರೆ ಅದನ್ನು ಸಹ ಆರ್ಟಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಆ ವರ್ಡ್ ಪರ್ಟಿಕ್ಯುಲರಾಗಿ ಯೂಸ್ ಮಾಡ್ತೀವಿ, ಆನ್ ಎಕ್ಸಿಷನ್ ಸಿಮ್ಟಮ್ಸ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಸರ್, BP ಮತ್ತು ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಇದು ಒಳ್ಳೆ ಪ್ರಶ್ನೆ. ಈಗ BP ಗೆ ನಾವು ಮೆಡಿಸಿನಲ್ಲಿ ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಅದು ಪರ್ಟಿಕ್ಯುಲರಾಗಿ ಇಂಥದ್ದೇ ಸಿಮ್ಟಮ್ ಅಂತ ಪ್ರೊಡ್ಯೂಸ್ ಮಾಡೋದಿಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ, ಅದು ಈ ರಕ್ತನಾಳಗಳದ ಲ್ಯಾಟ್ರಲ್ ವಾಲ್ ಅಂತ ಏನು ಹೇಳ್ತೀವಿ, ಗೋಡೆ ಅಂತ ಏನು ಹೇಳ್ತೀವಿ, ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಆದಷ್ಟು ಅದು ರಕ್ತನಾಳ ಗಟ್ಟಿ ಆಗ್ತಾ ಹೋಗುತ್ತೆ. ಗಟ್ಟಿ ಆಗ್ತಾ ಹೋದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ತಲೆಯಿಂದ ಕಾಲವರೆಗೂ ತೊಂದರೆ ಕೊಡುವಂಥ ಒನ್ ಆಫ್ ದಿ ಕಾಯಿಲೆಯಲ್ಲಿ ಇದು ಸಹ BP. ಈಗ ಸ್ಟ್ರೋಕ್ ಆಗೋ ಇನ್ಸಿಡೆಂಟು, ರಕ್ತದೊತ್ತಡ ಜಾಸ್ತಿ ಆಗಿ ದೃಷ್ಟಿ ಪ್ರಾಬ್ಲಮ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಕಿಡ್ನಿ ಪ್ರಾಬ್ಲಮ್ ಆಗ್ಬೋದು, ಮತ್ತು ಕಾಲಿನ ರತ್ನಗಳಲ್ಲೂ ಸಹ ಬ್ಲಾಕೇಜ್ ಆಗೋ ಚಾನ್ಸ್ ಇರುತ್ತೆ. ಸೊ ಇನ್ನೊಂದು ಏನಂತಂದರೆ ಈ ಕೊಲೆಸ್ಟ್ರಾಲ್ ಅನ್ನೋದು ಏನಾಗುತ್ತೆ, ಯಾವುದೇ ಕಾರಣದಿಂದ ನಮ್ಮ ರಕ್ತನಾಳದಲ್ಲಿ ಏನಾದ್ರು ಡ್ಯಾಮೇಜ್ ಆಯಿತು, ಎಂಡೋಥೆಲಿಯಮ್ ಐದರ್ ಡಯಾಬಿಟಿಸಿಂದ ಆಗಲಿ, ಸ್ಮೋಕಿಂಗಿಂದ ಆಗಲಿ, ಡ್ರಿಂಕ್ಸಿಂದ ಆಗಲಿ, ಅಥವಾ ಹೆಚ್ಚು ಕೊಲೆಸ್ಟ್ರಾಲ್ ಇರೋದ್ರಿಂದ ಸಹ ಒತ್ತಡ ಆದಾಗ ಏನಾಗುತ್ತೆ, ಇನಿಷಿಯಲಿ LDL ಅನ್ನೋದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನು ಹೇಳ್ತೀವಿ, ಅದು ಹೋಗಿ ಸ್ಮಾಲ್ ಡೆಪಾಸಿಷನ್ ಆಗಿ ಶುರು ಆಗುತ್ತೆ. ಓವರ್ ಟೈಮ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲು ಅಥವಾ ಬೇರೆ ಕಾರಣಗಳಿಂದ ಏನಾಗುತ್ತೆ, LDL ಜಾಸ್ತಿ ಆದಷ್ಟು ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಇನಿಷಿಯಲಿ 10%, 20% ಇರೋ ರಕ್ತನಾಳ ಬ್ಲಾಕೇಜು ಓವರ್ ಟೈಮ್ ಇಟ್ ವಿಲ್ ಗೋನ್ ಟು ಇನ್ಕ್ರೀಸ್ ಟು 70%, 80% ಬ್ಲಾಕೇಜ್ ಆಗಿ 90% ಬ್ಲಾಕೇಜ್ ಆಗೋ ಚಾನ್ಸ್ ಇರುತ್ತೆ.